5 ಲಕ್ಷ? ಹೌದು ಸರ್, ಹೊಸ ಗಾಡಿಗೆ ಹೊಸ ಶೇಪ್ ಆಫರ್ 5 ಲಕ್ಷ. ಬಂದ ತಕ್ಷಣ ನಿಮ್ಗೆ ಮೀಟ್ ಮಾಡ್ಬೇಕು, ಹ್ಯಾಪಿ ನ್ಯೂ ಇಯರ್ ಅಂತ, ಅದಿರೋದು ಮೇನ್. 35,000 ಕಾರ್ ಇದೆ? ಹೌದು ಸರ್. 35,000 ನಲ್ಲಿ ಹೋಗೋ ಬದ್ಲಿ ಕಾರಲ್ಲಿ ಓಡಾಡಬೇಕು ಹೊಸ ವರ್ಷಕ್ಕೆ. ಹೌದು, 1,65,000 ಮಾಡಿ ಸರ್. ಬನ್ನಿ ಇಸ್ಕೊಂಡು ಮಾಡೋಣ ಬನ್ನಿ. 3,90,000 ಹ್ಯಾಪಿ ನ್ಯೂ ಇಯರ್ ಧಮಾಕ. ಫೈನಲ್ 225 ಫೈನಲ್ ಮಾಡ್ಬಿಡಿ. 2,25,000 ಫೈನಲ್ ಮಾಡ್ಬಿಡಿ. 5 ಲಕ್ಷಕ್ಕೆ ಮಾಡಿ ಸರ್ ಫೈನಲ್. 5 ಲಕ್ಷ 19 ಮಾಡಲ್ ಆಪಲ್ ಶೇಪ್ ಶಿಫ್ಟ್ ಬರೀ 5 ಲಕ್ಷ. ಬರೀ 5 ಲಕ್ಷ ಸರ್. 30ಕ್ಕೆ ಮಾಡಿ. 3,30,000. ಹಾಗೆ ಒಳಗಡೆ ಬಂದಿದೀವಿ. ಇಲ್ಲೊಂದು 30 ಕಾರ್ಗಳು ಇದೆಯಾ ಸರ್? 40 ಗಾಡಿ ಇದೆ ಸರ್. ಇನ್ನ 40 ಗಾಡಿ ಇದೆ. ಹೌದೌದು. 3 ಲಕ್ಷ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 13 ಲಕ್ಷಕ್ಕೆ 24 ಮಾಡಲ್. 24 ಮಾಡಲು ಬರೀ 27,000 ಹೊಡಿಯೋದು. 75 ಹೆಚ್ಚು ಕಡಿಮೆ ಆಗುತ್ತೆ. 4,75,000ಕ್ಕೆ 7 ಸೀಟರ್ ಮೊಬೈಲ್. ಹೌದು ಸರ್. 380 ಫೈನಲ್ ಮಾಡಿ ಸರ್. 3,80,000ಕ್ಕೆ ಎಷ್ಟನೇ ಮಾಡಲ್ ಶಿಫ್ಟ್? ಹೌದು ಸರ್, 13 ಮಾಡಲ್ VDI. 4,75,000. ಹೌದು. ಗಾಡಿ ಸಿಂಗಲ್ ಓನರ್ ಬರೀ 23,000 ಹೊಡಿದೆ ಅಷ್ಟೇ. 25ಕ್ಕೆ ಮಾಡ್ಬಿಡಿ ಫೈನಲ್. 4,25,000 ಡೀಸೆಲ್ ಸಿಟಿ 75ಕ್ಕೆ ಮಾಡಿ ಸರ್. 75,000. 275ಕ್ಕೆ ಮಾಡಿ ಸರ್. 2,90,000. 90,000. 4 ಲಕ್ಷಕ್ಕೆ ಮಾಡ್ಬಿಡಿ ಸರ್. 4 ಲಕ್ಷ ಇಯರ್ ಎಂಡ್ ಧಮಾಕ. 4 ಲಕ್ಷಕ್ಕೆ ಫೈನಲ್ ಮಾಡ್ಬಿಡಿ. 4 ಲಕ್ಷ. ಹೌದೌದು. 1,95,000ಕ್ಕೆ TUV 300. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಹೊಸ ವರ್ಷಕ್ಕೆ ಒಂದು ಹೊಸ ಸ್ಟಾಕ್ ನ ವಿಡಿಯೋ ಮಾಡೋಣ ಅಂತ ನಾವಿವತ್ತು NXO ಕಾರ್ಸ್ ಬಂದಿದ್ದೀವಿ. NXO ಕಾರ್ಸ್ ಅಲ್ಲಿ ಟೋಟಲ್ ಆಗಿ 100-120 ಕಾರ್ಗಳು ಮತ್ತೆ ಸ್ಟಾಕ್ ಇನ್ ಆಗಿದೆ. ಸೊ ಬನ್ನಿ ಯಾವ ಎಲ್ಲ ಕಾರ್ಗಳು ಇವತ್ತಿದೆ ಎಲ್ಲಾನು ನೋಡೋಣ. ನಮ್ಮ ಜೊತೆ ಅಕ್ರಮ್ ಬೈ ಜಾಯ್ನ್ ಆಯ್ತಾರೆ. ಫಸ್ಟ್ ಅವ್ರನ್ನ ಚಾನಲ್ಗೆ ವೆಲ್ಕಮ್ ಮಾಡ್ಕೊಬಿಡೋಣ. ನಮಸ್ಕಾರ ಸರ್. ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ನಮ್ಮ ಹತ್ರ ಎಲ್ಲ ಹೋಲ್ಸೇಲ್ ರೇಟು, ಕಡಿಮೆ ಬಜೆಟ್ ನಲ್ಲಿ, ಜಾಸ್ತಿ ಬಜೆಟ್ ಅಲ್ಲಿ ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಎಲ್ಲ ಗಾಡಿ ಸಿಗುತ್ತೆ. ನಿಮ್ಗೆ 13 ಮಾಡಲ್ ಮೇಲೆ ಫೈನಾನ್ಸ್ ವಾಕ್ ಮಾಡ್ಕೊಡ್ತೀವಿ. ವೆಹಿಕಲ್ ನೋಡಿ, ಚೆಕ್ ಮಾಡಿ, ಮೆಕ್ಯಾನಿಕ್ ತೋರಿಸಿ, ಶೋರೂಮ್ ತೋರಿಸಿ, ನಿಮ್ಗೆ ಏನ್ ಬೇಕು ನಾವು ಅನುಕೂಲ ಮಾಡ್ಕೊಡ್ತೀವಿ. ಎಕ್ಸಾಕ್ಟ್ ಆಗಿ ಎಲ್ಲಿ ಬರುತ್ತೆ ಅಡ್ರೆಸ್? ನಾಗರಬಾವಿ ಸರ್ಕಲ್ ಅಲ್ಲಿ ಒಂದು ಎಂಪೈರ್ ಹೋಟ್ಲ್ ಇದೆ. ಸರ್ವಿಸ್ ರೋಡ್ ನೆಲ್ಲ ಬಂದ್ರೆ ಪೆಟ್ರೋಲ್ ಬಂಕ್ ಸಿಗುತ್ತೆ. ಪೆಟ್ರೋಲ್ ಬಂಕ್ ಸ್ವಲ್ಪ ಟೌನ್ ಬಂದ್ರೆ ಪೈಂಟ್ ಅಂಗಡಿ, ಫಸ್ಟ್ ಲೆಫ್ಟ್ ಟು ಫಸ್ಟ್ ರೈಟ್. ಅದು ಇನ್ನ ಗೊತ್ತಿಲ್ಲ ನೋಡಿ, ಅದು ವಿಜಯನಗರ ನರ್ಸಿಂಗ್ ಕಾಲೇಜ್ ನಾಗರಬಾವಿ. ಸಿಗುತ್ತೆ. ಹೌದೌದು. ಸೊ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಬೇಕು ಅಂದ್ರೆ GPS ಲಿಂಕ್ ಎಲ್ಲ ಕೊಟ್ಟಿರ್ತೀನಿ, ಅಲ್ಲೂ ಸಹ ಚೆಕ್ ಮಾಡ್ಕೊಂಡು ಬಂದ್ಬಿಡ್ಬೋದು. ಇವಾಗ ಸ್ಟಾರ್ಟಿಂಗ್ ಬಜೆಟ್ ಅಂದ್ರೆ ಸರ್ ಏನಿದೆ ಹೊಸ ವರ್ಷ? 35,000 ಶುರು ಆಗುತ್ತೆ ಸರ್. 35,000 ಕಾರ್ ಇದೆ? ಹೌದು ಸರ್. 35,000 ನಲ್ಲಿ ಹೋಗೋ ಬದ್ಲಿ ಕಾರಲ್ಲಿ ಓಡಾಡಬೇಕು ಹೊಸ ವರ್ಷಕ್ಕೆ. ಹೌದು. ಓಕೆ ಹೊಸ ವರ್ಷಕ್ಕೆ ಒಂದು 2 ವೀಲರ್ ಬಜೆಟ್ ಅಲ್ಲಿ ಕಾರ್ ಸಿಗುತ್ತೆ. 35,000 ಕಾರ್ ಸಿಗುತ್ತೆ. ಸೊ ಟೋಟಲ್ ಆಗಿ 120 ಕಾರ್ಗಳು ಗಾಡಿ ಇದೆ ಹೆಚ್ಚು ಕಡಿಮೆ. ಆಲ್ಮೋಸ್ಟ್ ನಿಮ್ಗೆ ಅದರಲ್ಲೂ ಸ್ವಲ್ಪ ಕಾರ್ಗಳನ್ನ ಬಿಟ್ಬಿಟ್ಟಿದೀವಿ. ನೀವು ಡೈರೆಕ್ಟ್ ಆಗಿ ವಿಸಿಟ್ ಮಾಡಿದ್ರೆ ಇನ್ನೂ ಒಂದಷ್ಟು ಕಾರ್ಗಳಿರುತ್ತೆ ನೋಡೋದಕ್ಕೆ ಅಲ್ವಾ? ಲೋನ್ ಆಪ್ಷನ್ ಅಂದ್ರೆ ಲೋನ್ ಅದೇ 13 ಮಾಡಲ್ ಮೇಲೆ ನಿಮ್ಗೆ ಎಲ್ಲಿ ಬೇಕಾದ್ರೂ ನಿಮ್ ಸಿವಿಲ್ ಚೆನ್ನಾಗಿದೆ ಮಾಡಿಸ್ಕೊತೀವಿ. ಕರ್ನಾಟಕ ಹೌದು, ಎಲ್ಲಿದ್ರು ಲೋನ್ ಆಗುತ್ತೆ. ಸೊ ವೀಕ್ಷಕರೇ, ಎಲ್ಲಾನು ಹೇಳ್ಬಿಟ್ಟಿದೀವಿ ಶಾರ್ಟ್ ಅಂಡ್ ಸ್ವೀಟ್ ಆಗಿ. ನಿಮ್ಗೆ ಇನ್ನೂ ಏನಾದ್ರು ಡೀಟೇಲ್ಸ್ ಬೇಕಿದ್ರೆ ನಂಬರ್ ಡಿಸ್ಪ್ಲೇ ಆಗ್ತಿದೆಯಲ್ಲ, ನಂಬರ್ಗೆ ಕಾಲ್ ಮಾಡಿ ಇಲ್ಲ ವಾಟ್ಸ್ಆಪ್ ಮಾಡಿ, ನಿಮಗೆ ಕ್ಯಾಟ್ಲಾಗು, ಲೊಕೇಶನ್ ಎಲ್ಲ ಬಂದ್ಬಿಡುತ್ತೆ. ಸೊ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ಬಿಡೋಣ. ನೀವಿನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಫ್ರೆಂಡ್ಸ್ ಆಗಿದ್ರೆ ಫಸ್ಟ್ ಬ್ರೀಜಾ ಡೀಟೇಲ್ಸ್ ತಗೊಳ್ಳೋಣ. ಇದ್ರ ಬಗ್ಗೆ ಹೇಳಿ ಸರ್. 2018 ಮಾಡಲು VDI ಬ್ರೀಜಾ 7,15,000 ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಮಾಡ್ಕೊಡ್ತೀವಿ. ಗಾಡಿ ಒರಿಜಿನಾಲಿಟಿ ಇದೆ, ಬೇಕಾದ್ರೆ ಶೋರೂಮ್ ಹಿಸ್ಟ್ರಿ ಚೆಕ್ ಮಾಡ್ಕೊಳ್ಳಿ. ರನ್ನಿಂಗ್ ಎಲ್ಲ ಚೆನ್ನಾಗಿದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಸರ್. ಎಷ್ಟೇ ಮಾಡಲ್ ಗಾಡಿ ಸರ್? 18 ಮಾಡಲ್ VDI. 18 ಮಾಡಲ್ VDI ವೇರಿಯಂಟ್ ಬ್ರೀಜಾ. ಹೌದು. ಪ್ರೈಸ್ ಫೈನಲ್ 7,15 ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಮಾಡ್ತೀವಿ. ಗಾಡಿ ಎಲ್ಲ ಚೆನ್ನಾಗಿದೆ. ಇದು ಸರ್ ಇದು ಆಟೋಮೆಟಿಕ್ ಸೆಲೆರಿಯೋ 2017 ಮಾಡಲು 295 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಹೇಳ್ಬಿಡಿ ಸರ್ ಫೈನಲ್. ಒಂದು ಫೈನಲ್ ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ ಬನ್ನಿ. ಹೇಳಿ ಸರ್ ಎಷ್ಟಾಗ್ಬೋದು? 290 ಫೈನಲ್ ಮಾಡ್ಬಿಡಿ ಸರ್. 2,90,000. 90,000 17 ಆಟೋಮೆಟಿಕ್ ಸೆಲೆರಿಯೋ. ಇದು ಸರ್ ಡಸ್ಟರ್. ಇದು ಡಸ್ಟರ್ 15-16 495 ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಮಾಡೋಣ. ಒನ್ ಟೈಮ್ ಗಾಡಿ ವಾಶ್ ಮಾಡಬೇಕು. ಬಂದಿದೆ ನನ್ನೇ. ಇದು AC ಪವರ್ ಸ್ಟೇರಿಂಗ್ ಪವರ್ ಇದೆ, ಮ್ಯಾಗ್ ವೀಲ್ ಇದೆ. ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ. ಒಂದು ವಾಷಿಂಗ್ ರಬ್ಬಿಂಗ್ ಪಾಲಿಶ್ ಮಾಡ್ಕೋಬೇಕು. 85 110 ಸರ್ ಇದು? ಹೌದು. ಇದು 85 PS ಸಿಂಗಲ್ ಏರ್ ಬ್ಯಾಗ್ ಇದೆ. ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ. ಓಕೆ 2016 ಮಾಡಲ್. 15-16 ಮಾಡಲ್ ಅಂತ ಗಾಡಿ ಬಾಡಿ ಲೈನ್, ಸೀಟ್ ಕಾಸ್ಟ್ ಕಂಡೀಷನ್ ಎಲ್ಲ ನೋಡ್ತಾ ಇರಬಹುದು. ಎಷ್ಟು ಸರ್ ರೇಟ್ ಫೈನಲ್? 495 ಹೆಚ್ಚು ಕಡಿಮೆ ಆಗುತ್ತೆ ಸರ್. 4,95,000 ಅದರಲ್ಲಿ ಹೆಚ್ಚು ಕಡಿಮೆ ಮಾಡೋಣ ಸರ್. ಇದು ಸರ್ ಇದು Ertiga 2012 ಮಾಡಲು ಪೆಟ್ರೋಲ್ VXI 4,10,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಹೇಳ್ಬಿಡಿ ಸರ್. ಬನ್ನಿ 4 ಲಕ್ಷಕ್ಕೆ ಫೈನಲ್ ಮಾಡ್ಬಿಡಿ. 4 ಲಕ್ಷ. ಹೌದು. Ertiga 12 VXI ಪೆಟ್ರೋಲ್ ಗಾಡಿ. ಪೆಟ್ರೋಲ್ ಸೀಟು ಲೋನ್ ಬೇಕಾದ್ರೆ ಲೋನ್ ಆಗುತ್ತೆ. ಸಿವಿಲ್ ಚೆನ್ನಾಗಿದೆ, ಮಾಡಿಸ್ಕೊಡ್ತೀವಿ. ಇದು ಸರ್ ಇದು ಡಿಸೈರ್ 2014 ಮಾಡಲು ಡಿಸೈರ್ VXI 4,15 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 4,15,000 ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ ಸರ್. ಸ್ವಿಫ್ಟ್ ಡಿಸೈರ್ 2014 ಮಾಡಲು VXI ಎಷ್ಟಕ್ಕೆ ಆಗ್ಬೋದು ಹೇಳಿ ಸರ್? ಬನ್ನಿ ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ ಬನ್ನಿ. ಹೇಳ್ಬಿಡಿ ಸರ್. 4 ಫೈನಲ್ ಮಾಡ್ಬಿಡಿ. 4 ಲಕ್ಷಕ್ಕೆ ಡಿಸೈರ್. ಹೌದು. ಫೈನಾನ್ಸ್ ಕೂಡ ಮಾಡ್ಕೊಡ್ತೀವಿ. ಓಕೆ ನೆಕ್ಸ್ಟ್ ಸರ್ ರಿಡ್ಜ್. ರಿಡ್ಜು 2011 ಮಾಡಲು VXI 210 ಹೆಚ್ಚು ಕಡಿಮೆ ಆಗುತ್ತೆ ಸರ್. ಹೇಳಿ ಸರ್ ಎಷ್ಟಕ್ಕೆ VXI 2 ಲಕ್ಷಕ್ಕೆ ಮಾಡ್ಬಿಡಿ ಸರ್. ಇನ್ನೊಂದು 2 ಲಕ್ಷಕ್ಕೆ ಮಾಡಿ. ಗಾಡಿ ಚೆನ್ನಾಗಿದೆ. AC ಪವರ್ ಸ್ಟೇರಿಂಗ್ ಪೌಂಡ್ ಟೈರು, ಗಾಡಿ ಬಾಡಿ ಲೈನ್ ಚೆನ್ನಾಗಿದೆ. ಬನ್ನಿ ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ ಬನ್ನಿ. ಅದರಲ್ಲೂ ಹೆಚ್ಚು ಕಡಿಮೆ ಆಗುತ್ತೆ. ಆಗುತ್ತೆ.
ಓಕೆ ವ್ಯಾಗನರ್ 2012 ಮಾಡಲ್ VXI ಹಾ 220 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. 12 ಮಾಡಲ್ ಸಿಂಗಲ್ ಓನರ್, ಸೆಕೆಂಡ್ ಓನರ್ VXI ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ ಸರ್. 2 ಲಕ್ಷ 220 ಹೇಳ್ತಾ ಇದ್ದಾರೆ, ಹೆಚ್ಚು ಕಡಿಮೆ ಮಾಡೋಣ, ಫೈನಾನ್ಸ್ ಕೂಡ ಮಾಡೋಣ. ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಇದು ಸರ್ ಇದು TUV 2016 ಮಾಡಲು, ಇದು ಬಂದ್ಬಿಟ್ಟು 59,000 ಹೊಡಿದೆ. 6,15,000 ಹೆಚ್ಚು ಕಡಿಮೆ ಆಗುತ್ತೆ. ಎಷ್ಟಕ್ಕೆ ಆಗ್ಬೋದು ಸರ್? ಒಂದು 6 ಲಕ್ಷಕ್ಕೆ ಮಾಡಿ ಸರ್. ಇನ್ನೊಂದು ರೇಟು ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ. ಬನ್ನಿ ಮುಂದೆ ಮಾತಾಡೋಣ ಬನ್ನಿ. ಫೈನಲ್ ಹೇಳಿ ಸರ್. ಒಂದು 95ಗೆ ಮಾಡಿ, 595ಗೆ ಮಾಡಿ, 5,95,000 ಮಾಡಿ ಸರ್. ಇದು T8 ಟಾಪ್ ಎಂಡ್. ಹೌದೌದು. ಮ್ಯಾಗ್ ವೀಲ್, ಏರ್ ಬ್ಯಾಗ್, ABS, ರನ್ನಿಂಗ್ ಎಲ್ಲ ಚೆನ್ನಾಗಿದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಡೀಸೆಲ್ ಗಾಡಿ. ಓಕೆ ಓಕೆ ಓಕೆ. ಇದು ಸರ್ ಇದು ಎರ್ಟಿಗಾ 2012 ಮಾಡಲು, VDI, ಮ್ಯಾಗ್ ವೀಲ್ ಇದೆ, ಆನಿಮಲ್ಸ್ ಇಲ್ಲಿ, ಗಾಡಿ ಚೆನ್ನಾಗಿದೆ. 4,60,000 ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಮಾಡೋಣ. ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಎಷ್ಟು ಸರ್ ರೇಟು? 4,60,000 ಹೆಚ್ಚು ಕಡಿಮೆ ಆಗುತ್ತೆ. ಫೈನಲ್ ಹೇಳಿ ಸರ್. ಬನ್ನಿ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ. ವೆಹಿಕಲ್ ನೋಡಿ, ನಮ್ಮ ಹತ್ರ Ertiga 3 ಗಾಡಿ ಇದೆ. ಡೀಸೆಲ್ ಪೆಟ್ರೋಲ್ ಸರ್? ಇದು ಡೀಸೆಲ್, ಇನ್ನೊಂದು ಡೀಸೆಲ್ ಇದೆ, ಇನ್ನೊಂದು ಪೆಟ್ರೋಲ್. ಎಲ್ಲಾ ಗಾಡಿ ಬಂದು ನೋಡ್ಬಿಟ್ಟು ಮಾತಾಡ್ಬೋದು. ಹೌದಾ? ಇದಕ್ಕೆ ಫೈನಲ್ ರೇಟ್ ಹೇಳಿ. ಮಾಡೋಣ, ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ. ಹೇಳ್ಬಿಡಿ ಸರ್, ಎಷ್ಟಕ್ಕೆ ಆಗ್ಬೋದು? ಒಂದು 4,45ಗೆ ಮಾಡಿ. 4,45,000 ಮಾಡಿ ಸರ್. ಓಕೆ. ಇದು ಸರ್ ಇದು 2017 ಮಾಡಲು, Brezza ZTI 7,35,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಎಷ್ಟಕ್ಕೆ ಆಗ್ಬೋದು ಸರ್ ಫೈನಲ್? ಬನ್ನಿ ಸ್ವಲ್ಪ ಹೆಚ್ಚು ಕಡಿಮೆ ಹೇಳ್ಬಿಡಿ ಸರ್. ಸರ್ ವೆಹಿಕಲ್ ನೋಡಿ, ಮಾತಾಡಿ, ವೆಹಿಕಲ್ ಚೆಕ್ ಮಾಡಿ, ಫೈನಾನ್ಸ್ ಬೇಕು ಏನ್ ಬೇಕು ಎಲ್ಲ ಬಂದ್ರೆ ಇಲ್ಲಿ ಡೀಟೇಲ್ಸ್ ಕೊಡೋಣ ಸರ್. ನೋಡಿ ವೀಕ್ಷಕರೇ, ಎಲ್ಲ ಆನ್ ಟೇಬಲ್ ಹೆಚ್ಚು ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಸರ್. ನೀವೇ ಬಂದ್ರೆ ಹೆಚ್ಚು ಕಡಿಮೆ ಮಾಡ್ಕೊಂಡು ತಗೊಂಡೋಗ್ಬೋದು. ಇನ್ನೊಂದು ಎಕ್ಸೆಂಟ್ ಇದೆ ನೋಡಿ, 2019-20 ಮಾಡಲು, ಪೆಟ್ರೋಲ್ ಎಕ್ಸೆಂಟ್ 40,000 ಚೇಂಜ್ ಹೊಡಿದೆ. ಟಾಪ್ ಅಂಡ್ ಮಾಡಲ್, ಬಟನ್ ಸ್ಟಾರ್ಟ್, ಮ್ಯಾಗ್ ವೀಲ್ ಎಲ್ಲ ಇದೆ. 4,60,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಮಾಡೋಣ. ಎಷ್ಟಕ್ಕೆ ಆಗ್ಬೋದು? ಬನ್ನಿ ಹೆಚ್ಚು ಕಡಿಮೆ ಮಾಡೋಣ ಸರ್. ಹೇಳಿ ಸರ್. 4,45ಗೆ ಮಾಡಿ ಸರ್. 4,45,000 ಹೌದು ಸರ್. ಎಕ್ಸೆಂಟ್. ಹೌದೌದು. ಎಷ್ಟೇ ಮಾಡಲ್? 19-20 19 ಮಾಡಲ್, 20 ರಿಜಿಸ್ಟ್ರೇಷನ್. ಹೌದು, 40,000 ಚೇಂಜ್ ಹೊಡಿದೆ. ಇದು ಸರ್ ಇದು ಇನ್ನೊಂದು Ertiga 2015 ಮಾಡಲು, VDI Ertiga 6,25,000 ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಮಾಡೋಣ. VDI ಗಾಡಿ ಡೆಂಟು ಕ್ರಾಚಸ್ ಇಲ್ಲ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಫೈನಾನ್ಸ್ ಕೂಡ ಮಾಡೋಣ. 8 ಸೀಟು ತುಂಬಾ ಚೆನ್ನಾಗಿದೆ ಗಾಡಿ. ನೋಡ್ತಾ ಇರ್ಬೋದು ಗಾಡಿ ಬಾಡಿ ಲೈನು. ಪೆಟ್ರೋಲ್ ಡೀಸೆಲ್ ಸರ್? ಇದು ಡೀಸೆಲ್ ಸರ್. ಡೀಸೆಲ್ ಗಾಡಿ. ಎಷ್ಟಾಗ್ಬೋದು ಹೇಳಿ ಸರ್ ಫೈನಲ್? ಒಂದು ಹೆಚ್ಚು ಕಡಿಮೆ ಮಾಡೋಣ ಸರ್. 4 ಲಕ್ಷಕ್ಕೆ ಮಾಡ್ಬಿಡಿ ಸರ್. 4 ಲಕ್ಷ ಧಮಾಕ. 4 ಲಕ್ಷಕ್ಕೆ Ertiga. ಸ್ವಾಮಿ ಎಲ್ಲಿದ್ದೀರಿ ನೀವು? ಅದು ಕಾಲ್ ಸರ್, ಹೆಚ್ಚು ಕಡಿಮೆ ಆಗುತ್ತೆ. 6 ಲಕ್ಷ ಫೈನಲ್. ಓಕೆ ಓಕೆ, ಏನೋ ಮಾಡ್ಕೊಡಿ ಸರ್ ಹೆಚ್ಚು ಕಡಿಮೆ. ಡಿಸೆಂಬರ್ ಧಮಾಕ. ಓಕೆ. ನೆಕ್ಸ್ಟ್ ವ್ಯಾಗನರ್ ಸರ್ 2019 ಮಾಡಲು, 52,000 ಓಡಿದೆ. ಆಟೋಮೆಟಿಕ್ ವ್ಯಾಗನರ್ ನ್ಯೂ ಶೇಪ್. ಇದು ಬಂದ್ಬಿಟ್ಟು 4,15,000 ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಮಾಡ್ಕೊಡೋಣ ಸರ್. ಎಷ್ಟು ಕಾಬೋ ಸರ್? 3,90,000. ಒಂದು 4 ಲಕ್ಷಕ್ಕೆ ಮಾಡ್ಬಿಡಿ ಸರ್. 3,90,000 ಮಾಡಿ ಸರ್. ಬನ್ನಿ ಹೆಚ್ಚು ಕಡಿಮೆ ಮಾಡೋಣ. ಬನ್ನಿ. 3,90,000ಕ್ಕೆ ವ್ಯಾಗನರ್. ಹ್ಯಾಪಿ ನ್ಯೂ ಇಯರ್ ಧಮಾಕ. ನ್ಯೂ ಇಯರ್ ಧಮಾಕ. ಹೌದು, ನ್ಯೂ ಇಯರ್ ಧಮಾಕ. ನೆಕ್ಸ್ಟ್ ಇನ್ನೊಂದು 800 ಸರ್. 2020 ಮಾಡಲು, 3,10 ಹೆಚ್ಚು ಕಡಿಮೆ ಆಗುತ್ತೆ ಸರ್. ಏನಿದೆ ಸರ್ ಇನ್ನೊಂದು? ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ. ಬನ್ನಿ, ಫೈನಾನ್ಸ್ ಕೂಡ ಮಾಡ್ತದೆ. 280 ಸರ್. ಬನ್ನಿ ಮುಂದೆ ಮಾತಾಡೋಣ ಸರ್. ನೀವೆಲ್ಲ ಹೇಳ್ಬಿಟ್ರೆ ಹೆಂಗೆ ಸರ್ ಇದು? ಏನೋ ಮಾಡ್ಕೊಡ್ಬೇಕಲ್ಲ ಸರ್, ಬೆಸ್ಟ್ ಹೌದು, ಮುಂದೆ ಬಂದ್ರೆ ಮಾತಾಡ್ಬೋದು. ಓಕೆ ಓಕೆ ಓಕೆ. ಸೊ ಬನ್ನಿ ಹೆಚ್ಚು ಕಡಿಮೆ ಮಾಡ್ಕೊಡ್ತಾರೆ. ನೆಕ್ಸ್ಟ್ ಇನ್ನೊಂದು 14 ಮಾಡಲು, ETS ಡೀಸೆಲ್, AC ಪೋಸ್ಟರಿಂಗ್ ಪೌಂಡ್, ಮ್ಯಾಗ್ ವೀಲ್ ಇದೆ, ಗಾಡಿ ಚೆನ್ನಾಗಿದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. 4,15 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. ಎಷ್ಟಕ್ಕೆ ಆಗ್ಬೋದು ಸರ್? ಒಂದು 4 ಲಕ್ಷಕ್ಕೆ ಮಾಡಿ ಸರ್ ಫೈನಲ್. ಡೀಸೆಲ್ ಗಾಡಿ ಸರ್. ETS ಒಳ್ಳೆ ಗಾಡಿ, ಒಳ್ಳೆ ಮೈಲೇಜ್, 23-24 ಮೈಲೇಜ್ ಬರುತ್ತೆ. ಡೀಸೆಲ್ ಗಾಡಿ, 5 ಲಕ್ಷ ಓಡಿದೆ. AC ಪೋಸ್ಟರಿಂಗ್ ಪೌಂಡ್, ಏರ್ ಬ್ಯಾಗ್ ಇದೆ. 5 ಲಕ್ಷ ಡ್ರೈವರ್ ಆಗಿದೆಯಾ? 5 ಲಕ್ಷ ಓಡಿತೆ ಸರ್. ಇದು ಓಡುತ್ತೆ ಅಂತ. ತುಂಬಾ ಚೆನ್ನಾಗಿದೆ. ಎಷ್ಟು ಓಡಿದೆ ಸರ್ ಇವಾಗ ಪ್ರೆಸೆಂಟ್? ಇದು ಓಡಿದ ಒಂದು ಶೋರೂಮ್ ಚೆಕ್ ಮಾಡಿಸ್ಬೇಕು. ಅದು ಓಕೆ. AC ಪೋಸ್ಟರಿಂಗ್ ಪೌಂಡ್, 2 ಏರ್ ಬ್ಯಾಗ್, ಮ್ಯಾಗ್ ವೀಲ್, ಗಾಡಿ ರನ್ನಿಂಗ್ ಚೆನ್ನಾಗಿದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಸರ್ ಇದು. ಓಕೆ ಓಕೆ ಓಕೆ. ಸೊ ಬನ್ನಿ ಹೆಚ್ಚು ಕಡಿಮೆ ಮಾಡಿ ಕೊಡ್ತಾರೆ. ಲೋನ್ ಬೇಕಂದ್ರೆ ಲೋನು ಆಗುತ್ತೆ. ಹಾಗೆ ನೆಕ್ಸ್ಟ್ ಇನ್ನೊಂದು ಗ್ರ್ಯಾಂಡ್ ಐಟನ್ ನಿಯೋಸ್ ಇದೆಯಲ್ಲ ಸರ್? ಹೌದೌದು. ಆಟೋಮೆಟಿಕ್ 21 ಮಾಡಲಿದು, 5,75,000 ಹೆಚ್ಚು ಕಡಿಮೆ ಆಗುತ್ತೆ ಸರ್. 21 ಮಾಡಲ್ ಆಟೋಮೆಟಿಕ್. ಹೌದು, 30,000 ಚೇಂಜ್ ಓಡಿದೆ. ಆಟೋಮೆಟಿಕ್ ಹುಡುಗೋರಿಗೆ ಒಳ್ಳೆ ಗಾಡಿ ಮಾಡಲಿದೆ. ಗಾಡಿ ವಾಶ್ ಗೀಶ್ ಮಾಡ್ಕೊಡ್ತೀವಿ. 30,000 ಚೇಂಜ್ ಓಡಿದೆ. 5,75 ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ. ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀವಿ. ಅವರು ಅಲ್ವಾ? ಹೌದೌದು ಸರ್. ಪೆಟ್ರೋಲ್ ಡೀಸೆಲ್? ಪೆಟ್ರೋಲ್ ಸರ್. ಎಷ್ಟು ಓಡಿದೆ ಅಂದ್ರೆ? 30,000 ಚೇಂಜ್ ಓಡಿದೆ ಸರ್. 30,000 ಡ್ರಿವನ್ ಆಗಿದೆ ಅಂತ ಶೋರೂಮ್ ರೆಕಾರ್ಡೆಡ್ ಗಾಡಿ. ಬಂದು ನೀವು ಚೆಕ್ ಮಾಡ್ಕೊಂಡು ತಗೋಬಹುದು ವೀಕ್ಷಕರೇ. ಹಾಗೆ ನೆಕ್ಸ್ಟ್ ಇನ್ನೊಂದು ವೆಂಟೋ ಸರ್. ವೆಂಟೋ 2011-12 ಮಾಡಲು, ಐಲೈನ್ ಪೆಟ್ರೋಲ್, 285 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. ಎಷ್ಟು ಆಗ್ಬೋದು ಸರ್? ಬನ್ನಿ ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ. ಹೇಳ್ಬಿಡಿ ಸರ್. ಒಂದು 75ಗೆ ಮಾಡಿ ಸರ್. 75,000? 275ಗೆ ಮಾಡಿ ಸರ್. 2,75,000ಕ್ಕೆ ಎಷ್ಟನೇ ಮಾಡಲ್ ಗಾಡಿ? ಅದು 11-12 ಐಲೈನ್ ಟಾಪ್ ಅಂಡ್ ಮಾಡಲು. 11-12 ಮಾಡಲ್. ಹೌದೌದು. ನೆಕ್ಸ್ಟ್ ಸರ್ ಇದು ಸೆಲೆರಿಯೋ 2014 ಮಾಡಲು. ಸೆಲೆರಿಯೋ ಆಟೋಮೆಟಿಕ್ ಸಿಂಗಲ್ ಅನ್ನೋದು 3,10 ಹೆಚ್ಚು ಕಡಿಮೆ ಆಗುತ್ತೆ ಸರ್. ಎಷ್ಟು ಆಗ್ಬೋದು ಸರ್? 295 ಮಾಡಿ ಸರ್ ಫೈನಲ್. 2,95,000. ಹೌದು, ಸಿಂಗಲ್ ಅನ್ನೋದು ಸೆಲೆರಿಯೋ ಆಟೋಮೆಟಿಕ್, ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ. ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀವಿ. ಇದು ಸರ್ ಇದು ಬಲಿನೋ 2016 ಮಾಡಲು, ಬೆಲೆನೋ, ಜೀಟಾ, AC ಪೋಸ್ಟರಿಂಗ್ ಪೌಂಡ್, 2 ಏರ್ ಬ್ಯಾಗ್ ಇದೆ, ಗಾಡಿ ಚೆನ್ನಾಗಿದೆ. ವಾಶ್ ಗೀಶ್ ಮಾಡಿ ಕೊಡ್ತೀವಿ. 495 ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀವಿ. ಎಷ್ಟು ಆಗ್ಬೋದು ಸರ್ ಫೈನಲ್? ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ. ಹೇಳಿ ಸರ್. ಒಂದು 475ಗೆ ಮಾಡಿ. 4,75,000? ಹೌದು.
ಗಾಡಿ ರನ್ನಿಂಗ್ ಚೆನ್ನಾಗಿದೆ, ಫೈನಾನ್ಸ್ ಮಾಡ್ಕೊಡ್ತೀವಿ. ಗಾಡಿ ರನ್ನಿಂಗ್ ತುಂಬಾ ಚೆನ್ನಾಗಿದೆ ಸರ್. ಎಷ್ಟಕ್ಕೆ ಆಗ್ಬೋದು? ಡೆಲ್ಟಾ ವೇರಿಯಂಟಾ? ಹೌದೌದು. ಮಾಡಲು 16 2016 ಮಾಡಲ್ ಡೆಲ್ಟಾ ವೇರಿಯಂಟ್. 4 ಲಕ್ಷ? 4 ಲಕ್ಷ? 4,75,000 ಫೈನಲ್ ಆಗುತ್ತೆ. 4,75,000 ಬಲಿನೋ? ಹೌದೌದು ಸರ್. ಹಾಗೆ ನೆಕ್ಸ್ಟ್ ರಿಡ್ಜ್ ಸರ್, 2013 ಮಾಡಲು VDI ಸಿಂಗಲ್ ಅನ್ನೋದು 3,65,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಮಾಡ್ಕೊಡ್ತೀವಿ ಸರ್. ಹೇಳಿ ಸರ್ ಫೈನಲ್. 3,55 ಮಾಡ್ಬಿಡಿ ಸರ್ ಫೈನಲ್. ಇನ್ನೊಂದು ರೇಟು ಒಂದು 50 ಫೈನಲ್ ಮಾಡಿ ಸರ್. 3.5 ಲಕ್ಷ ಫೈನಲ್ ಮಾಡ್ಬಿಡಿ ಸರ್. ಎಷ್ಟೇ ಮಾಡಲು ಸರ್? 13 ಸಿಂಗಲ್ ಅನ್ನೋದು VDI ಗಾಡಿ ತುಂಬಾ ಚೆನ್ನಾಗಿದೆ ಸರ್. 13 ಮಾಡಲು ಸಿಂಗಲ್ ಓನರ್ VDI ವೇರಿಯಂಟ್. ನೋಡ್ತಾ ಇರ್ಬೋದು ಗಾಡಿ ಬಾಡಿ ಲೈನ್ ಆಗಿದೆ ಅಂದ್ಬಿಟ್ಟು. ಫೈನಲ್ ಇನ್ನೊಂದು ಏನಾದ್ರು 1 ಲಕ್ಷ ಫೈನಲ್ ಮಾಡ್ಬಿಡಿ ಸರ್. ಫೈನಲ್ ಅಷ್ಟೇ ಫ್ರೆಂಡ್ಸ್. ಇನ್ನೊಂದು ಆಪಲ್ ಶೇಪ್ ಶಿಫ್ಟ್ ಇದೆ ನೋಡಿ ಸರ್. 19 ಮಾಡಲು ಪೆಟ್ರೋಲ್ ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಸರ್ AC ಇದೆ, ಪವರ್ ಸ್ಟೇರಿಂಗ್ ಪೌಂಡ್, ಆಮೇಲೆ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಏರ್ ಬ್ಯಾಗ್ ಕೂಡ ಇದೆ. ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಇದು ಬಂದ್ಬಿಟ್ಟು 5,05,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. ಹೇಳ್ಬಿಡಿ ಸರ್ ಎಷ್ಟಕ್ಕೆ ಆಗ್ಬೋದು? 5 ಲಕ್ಷಕ್ಕೆ ಮಾಡಿ ಸರ್ ಫೈನಲ್. 5 ಲಕ್ಷ? 5 ಲಕ್ಷಕ್ಕೆ ಆಪಲ್ ಶೇಪ್. 19 ಮಾಡಲು ಗಾಡಿ ತುಂಬಾ ಚೆನ್ನಾಗಿದೆ ಸರ್. 19 ಮಾಡಲ್ ಆಪಲ್ ಶೇಪ್ ಶಿಫ್ಟ್ ಬರೀ 5 ಲಕ್ಷ? 5 ಲಕ್ಷ ಸರ್. ಓಕೆ. ಇದು ಸರ್ 2008 ಮಾಡಲು I10 1.75 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. FC ರನ್ನಿಂಗ್ ಇದೆ. ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ. ಹೇಳ್ಬಿಡಿ ಸರ್. ಒಂದು 1.70 ಮಾಡಿ ಸರ್. 1,70,000 ಮಾಡಿ ಸರ್. ಓಕೆ ಓಕೆ ಓಕೆ. ಇದು ಸರ್ ಇದು ಆಮೇಲೆ ಈಕೋ ಸ್ಪೋರ್ಟ್ ಇದೆ ನೋಡಿ ಸರ್. 2014-15 ಇದು ಬಂದ್ಬಿಟ್ಟು 14-15 ಸೆಕೆಂಡ್ ಅನ್ನೋದು ಹೈಲ್ಯಾಂಡ್ ಟಾಪ್ ಅಂಡ್ ಮಾಡಲಿದ್ದು ಟೈಟಾನಿಯಮ್ 6 ಇಯರ್ ಬ್ಯಾಗ್ ಬರುತ್ತೆ. ಬಟನ್ ಸ್ಟಾರ್ಟ್, ಮ್ಯಾಗ್ ವೀಲ್, 6 ಇಯರ್ ಬ್ಯಾಗ್ ಟಾಪ್ ಅಂಡ್ ಮಾಡಲು 4,85,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. ಎಷ್ಟಕ್ಕೆ ಆಗ್ಬೋದು ಸರ್ ಫೈನಲ್? ಬನ್ನಿ ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ. ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀವಿ. ಸೆಕೆಂಡ್ ಗಾಡಿ 14-15 6 ಇಯರ್ ಬ್ಯಾಗ್, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಇದೆ ಸರ್. ಎಷ್ಟಕ್ಕೆ ಆಗ್ಬೋದು? 4,85,000 ಹೆಚ್ಚು ಕಡಿಮೆ ಮಾಡಿಸ್ಕೊಡೋಣ ಸರ್. 4.5 ಆಗುತ್ತೆ ಸರ್. 4.65 ಮಾಡಿ ಸರ್ ಫೈನಲ್. 4.5 ಲಕ್ಷಕ್ಕೆ ಎಕೋಸ್ಪೋರ್ಟ್ 4.65 ಮಾಡಿ ಸರ್. 60 ಮಾಡಿ ಸರ್ ನಿಮ್ ಕಡೆಯಿಂದ ಬಂದ್ರೆ. ಓಕೆ. ಇದು ಸರ್ ಇದು 2013 ಮಾಡಲು ಡಸ್ಟರ್ ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಬಂದ್ಬಿಟ್ಟು 4,25,000 ಹೆಚ್ಚು ಕಡಿಮೆ ಮಾಡಿದೆ ಸರ್. ಎಷ್ಟಕ್ಕೆ ಆಗ್ಬೋದು ಸರ್? ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ ಬನ್ನಿ. ಹೇಳ್ಬಿಡಿ ಸರ್. ಮಾಡಿ 4,15 ಮಾಡಿ. 4,15,000 ಡಸ್ಟರ್. ಹೌದೌದು. ಆಲ್ಮೋಸ್ಟ್ ಎಲ್ಲಾ ಗಾಡಿಗಳ ಪ್ರೈಸಿಂಗ್ ಆಮೇಲೆ ನೆಗೋಷಿಯಬಲ್ ಇರುತ್ತೆ. ಇದ್ರ ಬಗ್ಗೆ ಹೇಳಿ ಸರ್. ಸರ್ 2012 ಮಾಡಲು ಇಯಾನ್ ಪೆಟ್ರೋಲ್ ಗ್ಯಾಸ್ ಎರಡು ಇದೆ. ಇದು ಬಂದ್ಬಿಟ್ಟು ಸರ್ ನಿಮ್ಗೆ 7 ಲಕ್ಷ ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ ಸರ್. ಹೇಳ್ಬಿಡಿ ಸರ್. 195 ಮಾಡಿ ಸರ್ ಫೈನಲ್. 1,95,000. ಹೌದೌದು. ಇದು ಒಂದು ಪುಡಾನಿ ಬಜೆಟ್ ಬಡವ್ದು ಬಾದಾಮಿ 2007 ಮಾಡಲ್ ಸಣ್ಣ ಇಷ್ಟು 1,10,000. 1,10,000 ಜನವರಿ ಧಮಾಕ 1,10,000 ಮಾಡ್ಬಿಡಿ ಸರ್. ಇದು 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 ನೋಡಿ 14 ಮಾಡಲು ಇದು ಪೆಟ್ರೋಲ್ ಚವಲ್ ಲೈಟ್ ಇದು 1.75 ಹೆಚ್ಚು ಕಡಿಮೆ ಆಗುತ್ತೆ. 1,75,000 ಅಂತ. ನೆಕ್ಸ್ಟ್ ಸರ್ ನೆಕ್ಸ್ಟ್ ಇಲ್ಲ ತುಂಬಾ ವೆಹಿಕಲ್ಸ್ ಇದೆ. ಇಲ್ಲಿ ಬಂದ್ಬಿಟ್ರೆ ಎಲ್ಲಾ ಗಾಡಿ ನೋಡ್ಬೋದು ನೀವು. ಯಾಕಂದ್ರೆ ಶಾರ್ಟ್ ವಿಡಿಯೋ ಮಾಡ್ತಾ ಇರೋದು. ಇಲ್ಲಿ ಬಂದ್ರೆ ನಿಮ್ಗೆ ಎಲ್ಲಾ ಗಾಡಿ ನೋಡಿ ಚೆಕ್ ಮಾಡಿ, ಮೆಕ್ಯಾನಿಕ್ ತೋರಿಸಿ, ಶೋರೂಮ್ ತೋರಿಸಿ, ನಿಮ್ಗೆ ಏನ್ ಬೇಕು, ಫೈನಾನ್ಸ್ ಬೇಕಾ, ಏನ್ ಬೇಕು ನಾವು ನಿಮ್ಗೆ ಅನುಕೂಲ ಮಾಡಿ ಕೊಡ್ತೀವಿ ಅಲ್ವಾ. 13 ಮಾಡಲ್ ಯಾವ್ದೇ ಗಾಡಿ ತಗೊಂಡ್ರು 13 ಇಂದ ಯಾವ ಮಾಡಲ್ ತಗೊಂಡ್ರು ಸಿವಿಲ್ ಚೆನ್ನಾಗಿದೆ ನಾವೇ ಮಾಡಿಸ್ಕೊಡ್ತೀವಿ. ನೆಕ್ಸ್ಟ್ ಇನ್ನೊಂದು ಶಿಫ್ಟ್ ಸರ್. ಶಿಫ್ಟ್ 2015 ಮಾಡಲು VDI ಇದು ಬಂದ್ಬಿಟ್ಟು ಸರ್ ನಿಮ್ಗೆ 4,65,000 ಹೆಚ್ಚು ಕಡಿಮೆ ಆಗುತ್ತೆ. ಹೇಳ್ಬಿಡಿ ಸರ್. ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ ಬನ್ನಿ. VDI ಮ್ಯಾಗ್ ವೀಲ್ ಇದೆ. ಗಾಡಿ ರನ್ನಿಂಗ್ ಚೆನ್ನಾಗಿದೆ. ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿ ಫೈನಾನ್ಸ್ ಕೂಡ ಮಾಡ್ಕೊಡೋಣ. ಓಕೆ ಓಕೆ. VDI ವೇರಿಯಂಟ್ ಮ್ಯಾಗ್ ವೀಲ್ ಎಲ್ಲ ಹಾಕ್ಸವ್ರೆ ಕಸ್ಟಮರ್ ಆಫ್ಟರ್ ಮಾರ್ಕೆಟ್. ಅಂದ್ರೆ ಕಂಪ್ನಿ ಇದೆ ಹಾಕ್ಸವ್ರೆ. ಅದ್ರಲ್ಲೂ 4,15,000. 4,65,000 ಹೆಚ್ಚು ಕಡಿಮೆ ಆಗುತ್ತೆ. 65,000. ಇದು ಸರ್ ಇದು ಗ್ರ್ಯಾಂಡ್ ಬಂದ್ಬಿಟ್ಟು 2014 ಮಾಡಲು I10 ಗ್ರಾಂಡ್ ಡೀಸೆಲ್ ಇದು ಬಂದ್ಬಿಟ್ಟು 3.35 ಹೆಚ್ಚು ಕಡಿಮೆ ಆಗುತ್ತೆ. ಹೇಳಿ ಸರ್ ಎಷ್ಟಕ್ಕೆ ಆಗ್ಬೋದು? ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ. ಹೇಳ್ಬಿಡಿ ಸರ್. 3.30 ಮಾಡಿ ಸರ್. 3,30,000 ಫೈನಲ್ ಮಾಡಿ ಸರ್. ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಓಕೆ ಓಕೆ ಓಕೆ. ಫ್ರೆಂಡ್ಸ್ ನೆಕ್ಸ್ಟ್ ನೋಡ್ತಾ ಇರ್ಬೋದು ಹೋಂಡಾ ಸಿಟಿ ಇದೆ. ಅದರಲ್ಲೂ ಡೀಸೆಲ್ ಗಾಡಿ 2014 ಮಾಡಲು ಡೀಸೆಲ್ ಹೋಂಡಾ ಸಿಟಿ ಸಿಂಗಲ್ ಓನರ್ 4,35,000 ಹೆಚ್ಚು ಕಡಿಮೆ ಆಗುತ್ತೆ ಸರ್. ಎಷ್ಟಕ್ಕೆ ಆಗ್ಬೋದು ಸರ್? ಸ್ವಲ್ಪ ಹೆಚ್ಚು ಕಡಿಮೆ 4.25 ಮಾಡ್ಬಿಡಿ ಫೈನಲ್. 4,25,000 ಡೀಸೆಲ್ ಸಿಟಿ ಸಿಂಗಲ್ ಓನರ್ 14 ಮಾಡಲು. ಆಮೇಲೆ I10 ಇದೆ ನೋಡಿ 2010 ಮಾಡಲು FC ಇನ್ಶೂರೆನ್ಸ್ ರನ್ನಿಂಗ್ ಇದೆ 195 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 1,95,000 ಹೆಚ್ಚು ಕಡಿಮೆ ಆಗುತ್ತೆ. ನೆಕ್ಸ್ಟ್ ಸರ್ ಶಿಫ್ಟ್ ಒಂದು ಇದೆಯಲ್ಲ 8 ಮಾಡಲು FC ಇನ್ಶೂರೆನ್ಸ್ ರನ್ನಿಂಗ್ ಇದೆ 1,80,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಯಾಕೆ ಸರ್? ಇನ್ನೊಂದು ಹೇಳಿ ಸರ್. 1.75 ಫೈನಲ್ ಮಾಡಿ. ಹೊಸ ವರ್ಷದ ಸೇಲ್ ಸರ್. ಹೌದೌದು. FC ಇನ್ಶೂರೆನ್ಸ್ ರನ್ನಿಂಗ್ ಇದೆ. ಫೈನಲ್ 175 ಫೈನಲ್ ಮಾಡ್ಬಿಡಿ. 165 175 65 ಇಲ್ಲ ಆಗಲ್ಲ. 175 ಮಾಡಿ. ಇದು ನೋಡಿ 19 ಮಾಡಲು ಸಿಂಗಲ್ ಓನರ್ 4.17 4.35 ಮಾಡಿ. I10 ಗ್ರಾಂಡ್ 19 ಸಿಂಗಲ್ ಓನರ್ 19 ಮಾಡಲು ಸಿಂಗಲ್ ಓನರ್ 4,35,000. 4.17 4.35 ಫೈನಲ್ ಮಾಡಿ. 4,35,000 19 ಮಾಡಲು ಗ್ರ್ಯಾಂಡ್ ಐಟನ್. ಹೌದೌದು. ಹಾಗೆ ಒಳಗಡೆ ಬಂದಿದೀವಿ. ಇಲ್ಲೊಂದು 30 ಕಾರ್ಗಳು ಇದೆಯಾ ಸರ್? 40 ಗಾಡಿ ಇದೆ ಸರ್. ಇನ್ನ 40 ಗಾಡಿ ಇದೆ. ಹೌದೌದು. ಓಕೆ. ಇದ್ರ ಬಗ್ಗೆ ಹೇಳಿ ಸರ್. ಆಲ್ಟೋ 2011 ಮಾಡಲಿ LXi
85,000 ಹೆಚ್ಚು ಕಡಿಮೆ ಆಗುತ್ತೆ ಸರ್. ಹೇಳ್ಬಿಡಿ ಸರ್ ಎಷ್ಟಕ್ಕೆ ಆಗ್ಬೋದು? ಬನ್ನಿ ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ, ಗಾಡಿ ಚೆನ್ನಾಗಿದೆ. ಹೇಳಿ ಸರ್. LXi ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಬನ್ನಿ ಹೆಚ್ಚು ಕಡಿಮೆ ಮಾಡೋಣ. ಎಷ್ಟಕ್ಕೆ ಆಗ್ಬೋದು ಸರ್? ಒಂದು 75 ಮಾಡಿ ಸರ್ ಫೈನಲ್. 75. ಇದು ನೋಡಿ 2016 ಮಾಡಲು 57,000 ಹೊಡಿದೆ. ಕ್ವಿಡ್ ಸಿಂಗಲ್ ಓನರ್ 16 ಮಾಡಲು ಸಿಂಗಲ್ ಓನರ್ 245 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. 2018 ಮಾಡಲ್ 16 ಮಾಡಲು ಸಿಂಗಲ್ ಓನರ್ 57,000 ಹೊಡಿದೆ. ಸಿಂಗಲ್ ಏರ್ ಬ್ಯಾಗ್, ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಕಡಿಮೆ ಹೊಡಿರೋ ಗಾಡಿ. ಬನ್ನಿ ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀವಿ. 2,45,000 ಹೆಚ್ಚು ಕಡಿಮೆ ಆಗುತ್ತೆ. 2,45,000 ಅದರಲ್ಲೂ ಹೆಚ್ಚು ಫೈನಲ್ 225 ಫೈನಲ್ ಮಾಡ್ಬಿಡಿ. 2,25,000 ಫೈನಲ್ ಮಾಡ್ಬಿಡಿ ಸರ್. 2,25,000 ಆಫರ್. ಹೌದಾ? ನೆಕ್ಸ್ಟ್ ಸರ್. ನೆಕ್ಸ್ಟ್ 2021 ಮಾಡಲು ಪೆಟ್ರೋಲ್ ಶಿಫ್ಟ್ VXi ಗಾಡಿ ರನ್ನಿಂಗ್ ಚೆನ್ನಾಗಿದೆ. ಇದು ಬಂದ್ಬಿಟ್ಟು 5,75,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಮಾಡ್ಕೊಡೋಣ. ಎಷ್ಟಕ್ಕೆ ಆಗ್ಬೋದು ಸರ್? ಸ್ವಲ್ಪ ಹೆಚ್ಚು ಕಡಿಮೆ 50,000 ಹೆಚ್ಚು ಕಡಿಮೆ ಮಾಡೋಣ ಬನ್ನಿ. ಹೇಳಿ ಸರ್. ಒಂದು 65ಗೆ ಮಾಡಿ. 5,65,000. ಹೌದು, ಗಾಡಿ ರನ್ನಿಂಗ್ ಚೆನ್ನಾಗಿದೆ. ಫೈನಾನ್ಸ್ ಕೂಡ ಮಾಡ್ಕೊಡ್ತೀವಿ. ಆಪಲ್ ಶೆಪ್ ರನ್ನಿಂಗ್ ತುಂಬಾ ಚೆನ್ನಾಗಿದೆ. 21 ಮಾಡಲು ಸಿಂಗಲ್ ಓನರ್. ಓಕೆ 21 ಮಾಡಲು ಸಿಂಗಲ್ ಓನರ್ 5,65,000. ಹೌದೌದು 21 ಮಾಡಲು. ಹೌದೌದು. ಓಕೆ ನೆಕ್ಸ್ಟ್ ಸರ್. ಒಂದು ನೋಡಿ 2012 ಮಾಡಲು 8 ಸೀಟರ್ 215 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಫುಲ್ ಡಿಮ್ಯಾಂಡ್ ಇದೆ. ಫೈನಲ್ 2,10,000 ಫೈನಲ್ ಮಾಡಿ. 2,10,000. ಹೌದೌದು. ಇದು ಸರ್. ಇದು 10 ಮಾಡಲು K10 185 ಹೆಚ್ಚು ಕಡಿಮೆ ಆಗುತ್ತೆ. ಫ್ರೆಶ್ FC ಇನ್ಶೂರೆನ್ಸ್ ರನ್ನಿಂಗ್ ಇದೆ. ಎಷ್ಟಕ್ಕೆ ಆಗ್ಬೋದು ಹೇಳಿ ಸರ್? 165ಗೆ ಫೈನಲ್ ಮಾಡ್ಬಿಡಿ. 1,65,000. ನೆಕ್ಸ್ಟ್ ಇನ್ನೊಂದು i20 ಇದೆಯಲ್ಲ ಸರ್? i20 2016 ಮಾಡಲು ಆಸ್ಟಾ ಟಾಪ್ ಅಂಡ್ ಮಾಡಲ್ ಡೀಸೆಲ್ ಗಾಡಿ 5,65,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಡೀಸೆಲ್ ಟಾಪ್ ಅಂಡ್ ಮಾಡಲು ಆಸ್ಟಾ ಫೈನಾನ್ಸ್ ಕೂಡ ಆಗುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ. ಎಷ್ಟಕ್ಕೆ ಆಗ್ಬೋದು ಸರ್? ಬನ್ನಿ ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ ಸರ್. ಇದು ನೋಡಿ 16 ಮಾಡಲು ಡೀಸೆಲ್ 5,25 ಹೆಚ್ಚು ಕಡಿಮೆ ಆಗುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ. 5,25,000 ಅಂತೆ. ಅದರಲ್ಲೂ ಸ್ಲೈಟ್ ಆಗಿ ಗಾಡಿ ರನ್ನಿಂಗ್ ಚೆನ್ನಾಗಿದೆ. VXi ಇದು ಬಂದ್ಬಿಟ್ಟು 14 ಮಾಡಲ್ ಡೀಸೆಲ್ 4,55 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಆಮೇಲೆ ಥಾರ್ ನೋಡಿ 2024 ಮಾಡಲು 27,000 ಹೊಡಿದೆ. 13 ಲಕ್ಷ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 13 ಲಕ್ಷಕ್ಕೆ 24 ಮಾಡಲು ಬರೀ 27,000 ಹೊಡಿಯೋದು. 2 ವೀಲ್ ಡ್ರೈವ್ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ. ಸ್ವಲ್ಪ ಅಂದ್ರೆ ಎಷ್ಟಾಗ್ಬೋದು ಸರ್ ಹೇಳಿ ಸರ್? ಬನ್ನಿ ಮುಂದೆ ಹೊಸ ವರ್ಷ ಸರ್ ಹೇಳ್ಬಿಡಿ ಸರ್. ಹೊಸ ವರ್ಷ ನೀವು ಬರಬೇಕು. ಆವಾಗ ನಿಮ್ಗೆ ಜೊತೆಲಿ ವ್ಯಾಪಾರ ಮಾಡಕ್ಕೆ ನಮ್ಗೊಂಥರ ಮಜಾ ಸಿಗುತ್ತೆ. ಬಂದ್ರೆ 1ನೇ ತಾರೀಕು ಬರ್ತಾವ್ರೆ. ನಾವು ಈಗ ನಿಮ್ಗೆ ಮೀಟ್ ಮಾಡ್ಬೇಕು. ಹ್ಯಾಪಿ ನ್ಯೂ ಇಯರ್ ಅಂತ. ಅದಿರೋದು ಮೇನ್. ಬನ್ನಿ ಒಳಗಡೆ. ಓಕೆ ಸೊ ಪ್ರೈಸಿಂಗ್ ಹೇಳಲಿಲ್ಲ ನೀವು. ಇದು ಸರ್. ಇದು ಪೋಲೋ 2015 ಮಾಡಲ್ ಪೆಟ್ರೋಲ್. ಓಕೆ. ಇದು ಬಂದ್ಬಿಟ್ಟು 5 ಲಕ್ಷ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಎಷ್ಟಕ್ಕೆ ಆಗ್ಬೋದು ಸರ್? ಮಾಡಿ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ. 4,90 ಮಾಡ್ಬಿಡಿ ಸರ್. 4,80,000 90 ಮಾಡಿ ಸರ್. 90 ಮಾಡಿ ಫೈನಲ್. ಇದು ಸರ್. ಇದು ಶಿಫ್ಟ್ 2015 ಮಾಡಲು ZI ಟಾಪ್ ಅಂಡ್ ಮಾಡಲು. ಓಕೆ. ಇದು ಬಂದ್ಬಿಟ್ಟು 5,20,000 ಹೆಚ್ಚು ಕಡಿಮೆ ಆಗುತ್ತೆ. 5,20,000 ಟಾಪ್ ಅಂಡ್ ಮಾಡಲು ಬಟನ್ ಸ್ಟಾರ್ಟ್, ಏರ್ ಬ್ಯಾಗ್ ಇದೆ. ಫುಲ್ ಲೋಡೆಡ್ ಗಾಡಿ ಸರ್ ಅದು. ಹೇಳಿ ಸರ್ ಇನ್ನೊಂದು ರೇಟ್. ಬನ್ನಿ ಹೆಚ್ಚು ಕಡಿಮೆ ಮಾಡೋಣ. ಬನ್ನಿ ಫೈನಾನ್ಸ್ ಕೂಡ ಮಾಡ್ಕೊಡೋಣ. ಇನ್ನೊಂದು ಶಿಫ್ಟ್ ಒಂದಿದೆ ನೋಡಿ ಸರ್. 2013 ಮಾಡಲು VDI ಶಿಫ್ಟ್ 385 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. ಹೇಳ್ಬಿಡಿ ಸರ್. 380 ಮಾಡಿ ಸರ್ ಫೈನಲ್. 3 ಲಕ್ಷ ಎಷ್ಟು ಸರ್? 380 ಸ್ವಲ್ಪ ಹೆಚ್ಚು ಕಡಿಮೆ. 385 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಹಂಗಂಗೆ ಜಾಸ್ತಿ ಮಾಡ್ತಿರಲ್ಲ ಸರ್. 385 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 380 ಅಂದ್ಬಿಟ್ರಿ. 380 ಫೈನಲ್ ಮಾಡಿ ಸರ್. 3,80,000ಕ್ಕೆ ಎಷ್ಟನೇ ಮಾಡಲ್ ಶಿಫ್ಟ್? 13 ಮಾಡಲು VDI 13 ಮಾಡಲು VDI ಡೀಸೆಲ್ ಗಾಡಿ. ಇದು ಸರ್. ಇದು 13 ಮಾಡಲು ಪೆಟ್ರೋಲ್ ಗ್ಯಾಸ್ 2 ಇದೆ. 210 ಹೆಚ್ಚು ಕಡಿಮೆ ಆಗುತ್ತೆ ಸರ್. ಈಗ ಸರ್ 190 ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ ಬನ್ನಿ. 190ಕ್ಕೆ ಆಗುತ್ತೆ ನೋಡಿ. ಸ್ವಲ್ಪ ಹೆಚ್ಚು ಕಡಿಮೆ ಇದು ಸರ್. ಇದು ನೋಡಿ 2015 ಮಾಡಲು i20 57,000 ಹೊಡಿದೆ. ಸ್ಪೋರ್ಟ್ಸ್ 475 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಎಷ್ಟಕ್ಕೆ ಆಗ್ಬೋದು? ಬನ್ನಿ ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ. ಹೇಳ್ಬಿಡಿ ಸರ್. ಬನ್ನಿ ಮಾತಾಡೋಣ. ಹೇಳ್ಬಿಡಿ ಸರ್. ಒಂದು 65ಗೆ ಮಾಡಿ ಸರ್. 4,65,000. ಇದು ನೋಡಿ 2017 ಮಾಡಲು ಬರೇ ನಿಮ್ಗೆ ಓಡಿರೋದು 23,000 ಓಡಿದೆ. ಓಕೆ. ಸಿಂಗಲ್ ಓನರ್ 5,25,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 5,25,000 ಅಂತ. ಬರೀ ಎಷ್ಟು ಹೊಡಿದೆ? 23,000. 23,000 5,25,000 ಸ್ಲೈಟ್ಲಿ ನೆಗೋಷಿಯಬಲ್. ಸಿಂಗಲ್ ಓನರ್ ಬರೀ 23,000 ಹೊಡಿದೆ ಅಷ್ಟೇ. ಓಕೆ. ಶೋರೂಮ್ ರೆಕಾರ್ಡೆಡ್ ಸರ್? ಹೌದು ಶೋರೂಮ್ ರೆಕಾರ್ಡ್. ಇದು ಸರ್. ಇದು 2014 ಮಾಡಲು ಡೀಸೆಲ್. ಇದು ಬಂದ್ಬಿಟ್ಟು 4,75,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಎಷ್ಟಕ್ಕೆ ಆಗ್ಬೋದು ಸರ್? ಡೀಸೆಲ್ ಗಾಡಿ 8 ಸೀಟರ್ ಟಾಪ್ ಅಂಡ್ ಮಾಡಲು ಮ್ಯಾಗ್ವೀಲ್, ಏರ್ ಬ್ಯಾಗ್, ABS, ರೂಫ್ ಫೇಸ್ ಎಲ್ಲ ಬರುತ್ತೆ. ಹೌದಾ? ಸಖತ್ತಾಗಿದೆ. ವೈಟ್ ಕಲರ್. 15 ಮಾಡಲ್ಲ? ಹೌದು. 14 ಮಾಡಲ್. 14 ಸೆಕೆಂಡ್ ಓನರ್. 14 ಮಾಡಲು ಸೆಕೆಂಡ್ ಓನರ್. ಲೋನ್ ಬೇಕಾದ್ರೆ ಲೋನ್ ಆಗುತ್ತೆ. ಡೀಸೆಲ್ ಪೆಟ್ರೋಲ್ ಸರ್? ಇದು ಡೀಸೆಲ್ ಗಾಡಿ. ಒಳ್ಳೆ ಮೈಲೇಜ್ ಇದೆ. ಹೌದು. ಪ್ರೈಸಿಂಗ್ ವೈಸು 4,75 ಹೆಚ್ಚು ಕಡಿಮೆ ಆಗುತ್ತೆ. 4,75,000ಕ್ಕೆ 7 ಸೀಟರ್ ಮೊಬೈಲ್. ಹೌದು ಸರ್. ನೆಕ್ಸ್ಟ್ ಇನ್ನೊಂದು ಸ್ವಿಫ್ಟ್ ಡಿಸೈರ್ ಇದೆ ನೋಡಿ. 2017 ಮಾಡಲು ಆಪಲ್ ಶೇಪ್ ಆಟೋಮೆಟಿಕ್ ಗಾಡಿ ತುಂಬಾ ಚೆನ್ನಾಗಿದೆ. 5,20,000 ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಮಾಡ್ಕೊಡೋಣ. ಹೇಳ್ಬಿಡಿ ಸರ್ ಎಷ್ಟಕ್ಕೆ ಆಗ್ಬೋದು? ಒಂದು ಫೈನಲ್ 5,10,000 ಮಾಡಿ ಸರ್. 5,10,000. ಗಾಡಿ ತುಂಬಾ ಚೆನ್ನಾಗಿದೆ ಸರ್. 5,10,000ಕ್ಕೆ ಆಟೋಮೆಟಿಕ್ ಟಾಪ್ ಅಂಡ್ ಮಾಡಲ್ ZXi ಮ್ಯಾಗ್ವೀಲ್, ಏರ್ ಬ್ಯಾಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ಸರ್. ಇನ್ನೊಂದು ರೇಟ್ ಹೇಳಿ ಸರ್. ಆಟೋಮೆಟಿಕ್ ಅಲ್ವಾ? ಸರ್ 5 ಲಕ್ಷಕ್ಕೆ ಮಾಡ್ಬಿಡಿ ಸರ್. 5 ಲಕ್ಷಕ್ಕೆ ಹೊಸ ಗಾಡಿ ಹೊಸ ವರ್ಷದ್ದು ನಿಮ್ಗೆ ಆಫರ್. ಎಷ್ಟು ಸರ್? ಇನ್ನೊಂದು 2012 ಮಾಡಲ್ ವ್ಯಾಗನ್ ಅದು
7,15,000 ಹೆಚ್ಚು ಕಡಿಮೆ ಆಗುತ್ತೆ. ಬಂಪರ್ ಮಾತ್ರ ಸ್ವಲ್ಪ ಶೇಡ್ ಇದೆ, ಗಾಡಿ ಒರಿಜಿನಾಲಿಟಿ ಇದೆ, VXI. ಬನ್ನಿ ವೆಹಿಕಲ್ ನೋಡಿ ಹೆಚ್ಚು ಕಡಿಮೆ ಮಾಡೋಣ. ಎಷ್ಟಕ್ಕಾಗೋ ಸರ್? ಒಂದು 2 ಲಕ್ಷಕ್ಕೆ ಮಾಡಿ ಫೈನಲ್. 2 ಲಕ್ಷಕ್ಕೆ ವ್ಯಾಗನಾರ್. ಹೌದೌದು ಫ್ರೆಂಡ್ಸ್, ಇವಾಗ ಇನ್ನೊಂದು 2ಕ್ಕೆ ಬಂದಿದೀವಿ. ಇಲ್ಲೊಂದು ಅಷ್ಟು ಕಾರ್ಗಳಿದೆ. ಆಲ್ಟೋ ಬಗ್ಗೆ ಹೇಳಿ ಸರ್. 2011 ಮಾಡಲು 11-12 LXI 185 ಹೆಚ್ಚು ಕಡಿಮೆ ಆಗುತ್ತೆ ಸರ್. ಜಾಸ್ತಿ ಆಯ್ತಲ್ಲ ಸರ್? ಸ್ವಲ್ಪ ಹೆಚ್ಚು ಕಡಿಮೆ. ಗಾಡಿ ತುಂಬಾ ಚೆನ್ನಾಗಿದೆ, ವಾಶ್ ಗೀಶ್ ಮಾಡ್ಬೇಕಷ್ಟೇ. ಇದು ಸರ್ ಇದು 2011 ಮಾಡಲ್ ವ್ಯಾಗನಾರ್ 210 ಹೆಚ್ಚು ಕಡಿಮೆ ಆಗುತ್ತೆ ಸರ್. 180 ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ ಬನ್ನಿ. ಮಾಡ್ಕೊಡ್ತೀರಾ? ಒಂದು 2 ಲಕ್ಷಕ್ಕೆ ಮಾಡಿ. ಇದು 2 ಲಕ್ಷಕ್ಕೆ ಆಗುತ್ತೆ ಸರ್. ಇದು 2014 ಮಾಡಲು i10 ಗ್ರಾಂಡ್ 3,35,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 3,35,000. ಹೌದೌದು. ಎಷ್ಟು ಸರ್ ಫೈನಲ್? ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ ಬನ್ನಿ. ಎಷ್ಟು ಕೇಳಿ ಸರ್? ಮಾಡಿ ಒಂದು 3,30ಕ್ಕೆ ಮಾಡಿ. 3,30,000. 3,30. ಇದು ಸರ್ ಇದು 2009 ಮಾಡಲು ಶಿಫ್ಟ್ ಪೆಟ್ರೋಲ್ 195 ಹೆಚ್ಚು ಕಡಿಮೆ ಆಗುತ್ತೆ. ಜಾಸ್ತಿ ಆಯ್ತಲ್ಲ ಗಾಡಿ ಚೆನ್ನಾಗಿದೆ, ಒರಿಜಿನಲ್ ಗಾಡಿ. ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ. ಇದು ನೋಡಿ ಸಣ್ಣ ಪುಟ್ಟ ಬೊಂಬಲ್ ಕೆಲಸ ಇದೆ. 9 ಮಾಡಲು LXI 115 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಓಕೆ. ಎಕ್ಸೆಂಟ್ 14 ಮಾಡಲು ಸಣ್ಣ ಪುಟ್ಟ ಡೆಂಟ್ ಕ್ರಾಚಸ್ ಇದೆ, ಒರಿಜಿನಾಲಿಟಿ ಇದೆ ಗಾಡಿ. 21,000 ಹೊಡಿದೆ. ಇದೆಲ್ಲ ಸಣ್ಣ ಪುಟ್ಟ ಎಲ್ಲ ರೆಡಿ ಮಾಡಿಸ್ಕೊಡ್ತೀವಿ. 3,25,000 ಎಲ್ಲ ಕ್ಲೀನ್ ರೆಡಿ ಮಾಡ್ಕೊಡ್ತೀವಿ. ಆಸ್ ಇಟ್ ಇಸ್ ಬೇಕಾ 3 ಲಕ್ಷ ಕೊಟ್ಬಿಡೋಣ. 14 ಬರೀ 21,000 ಹೊಡಿದೆ. ಪೆಟ್ರೋಲ್ ಗಾಡಿ ತುಂಬಾ ಚೆನ್ನಾಗಿದೆ. 3 ಲಕ್ಷ. ಹೌದು, 3 ಲಕ್ಷ ಆಸ್ ಇಟ್ ಈಸ್. ZXI ಟಾಪ್ ಅಂಡ್ ಮಾಡಲು ವಾಶ್ ಗೀಶ್ ಮಾಡಬೇಕು. 485 ಹೆಚ್ಚು ಕಡಿಮೆ ಐತೆ. ಪೆಟ್ರೋಲ್ ಫುಲ್ ಟಾಪ್ ಅಂಡ್ ಮಾಡಲು. ಇದು ಸರ್ ಇದು ಡಿಸೈರ್ 2010-11 VDI ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ. 215 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಎಷ್ಟಕ್ಕಾಗೋ ಸರ್? ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ ಬನ್ನಿ ಸರ್. ಗಾಡಿ ಇನ್ನೊಂದು i20 ಇದೆ. 2011 ಮಾಡಲು ಡೀಸೆಲ್ ಗಾಡಿ. ಇದು ಬಂದ್ಬಿಟ್ಟು ನಿಮ್ಗೆ 215 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಎಷ್ಟಕ್ಕಾಗಬಹುದು ಸರ್? ಹೌದು, ಮಾಡೋಣ ಹೆಚ್ಚು ಕಡಿಮೆ ಆಗುತ್ತೆ. ಎಷ್ಟಕ್ಕಾಗುತ್ತೆ? ಪೆಟ್ರೋಲ್ ಇದು ಡೀಸೆಲ್ ಅಲ್ಲ. ಪೆಟ್ರೋಲ್ ಗಾಡಿ ಸರ್. ಇದು ಡೀಸೆಲ್ 2011 ಮಾಡಲು 215 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ.